ಸೈಡ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಆಯ್ಕೆಯಾಗಿ ನಮ್ಮ ಜಿಲ್ಲೆಗೆ ಒಂದು ವಿಶೇಷ ಸಂತಸವನ್ನು ತಂದುಕೊಟ್ಟಂತ ಈ ಸಂದರ್ಭದಲ್ಲಿ ಬಾಗಲಕೋಟೆಯ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಯ ಆಗಮಿಸಿದಂತ ವಿಜಯಾನಂದ್ ಕಾಶ್ಯಪ್ನವರವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಮ್ಮ ಬಾಗಲಕೋಟೆ ಜನತೆಯ ಪರವಾಗಿ ಹಾಗೂ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರ ಪರವಾಗಿ ಮೊದಲಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ فجعلهم كعصف مأكول صدق الله العظيم. ನ್ಯಾಯದ ಪರವಾಗಿ ಸದಾಕಾಲ ನ್ಯಾಯದ ಜೊತೆಗೆ ಇರತಕ್ಕಂಥ ವ್ಯಕ್ತಿ. ಅದರಲ್ಲಿ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಹೇಳಲೇಬೇಕಾದಂಥ ವಿಷಯ ಏನೆಂದರೆ, ಅಲ್ಪಸಂಖ್ಯಾತರ ಬಗ್ಗೆ ನನಗೆ ತಿಳಿದ ಮಟ್ಟಿಗೆ ಕರ್ನಾಟಕ ರಾಜ್ಯದ 224 ಶಾಸಕರಲ್ಲಿ ಇರಲಾರದಂಥ ಕಾಳಜಿ ಇವರಲ್ಲಿ ಇದೆ ಅಂತ ಹೇಳಿದೆ. ಆಮೇಲೆ ಇವರ ಭಾಷೆ ಹೊರಟಾಗಿರ್ಬೋದು, ಅತ್ಯಂತ ಪ್ರೀತಿಯಿಂದ ಎಲ್ಲರನ್ನ ಕಾಣುವಂಥ ಗುಣ ರಾಜಕೀಯವಾಗಿ ಇವರ ಮನೆತನದಲ್ಲಿಯೇ ಬಂದಿದೆ. ಇವರ ಮನೆಗೆ ಬಂದಂಥ ಯಾವುದೇ ವ್ಯಕ್ತಿ ಹಾಗೆ ಹೋಗುವುದೇ ಇಲ್ಲ ಅಂತಕ್ಕಂಥ ಮಾತು ಇವತ್ತು ಅಲ್ಲ, ಇವರ ತಂದೆಯವರ ಕಾಲಿನಿಂದಲೂ ಕೂಡ ಜನಜನಿತವಾಗಿದೆ. ಈ ಸಂದರ್ಭದಲ್ಲಿ ನಾವು ನಮ್ಮ ಅಂಜುಮನ್ ಸಂಸ್ಥೆಯ ಒಂದು ಕಿರು ಪರಿಚಯವನ್ನು ಮಾಡಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ಬಾಗಲಕೋಟೆ ಬಡ ಮುಸ್ಲಿಂ ಜನತೆಗಾಗಿ ಸ್ಥಾಪನೆಗೊಂಡಂಥ ಈ ಸಂಸ್ಥೆ 1950ರಲ್ಲಿ ಸ್ಥಾಪನೆಯಾಗಿದೆ. ಈ ಸಂದರ್ಭದಲ್ಲಿ ಅಂಜುಮನ್ ಶಿಕ್ಷಣ ಸಂಸ್ಥೆಗೆ ಆಗಮಿಸಿದಂತ ಸ್ಥಳೀಯ ಯುವ ಶಾಸಕರಾದ ಉಮೇಶ್ ಮೇಟಿಯವರಿಗೂ ಕೂಡ ಈ ಸಂದರ್ಭದಲ್ಲಿ ಸಂಸ್ಥೆಯ ಪರವಾಗಿ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಸರ ಇಲ್ಲಿ ನೋಡ್ರಿ, ಅವರ ಚಿರಂಜೀವಿ ಕೂಡ ನಮ್ಮ ಉಮೇಶ್ ಮೇಟಿಯವರನ್ನ
ಮತ್ತೆ ಮೊನ್ನೆ ಉಪಚುನಾವಣೆಯಲ್ಲಿ ತಾವೆಲ್ಲ ಗಟ್ಟಿಯಾಗಿ ಅವರ ಗೆಲುವಿಗೆ ಸ್ಪಂದಿಸಿ ಅವರನ್ನ ಗೆಲುವನ್ನು ತಂದುಕೊಟ್ಟಿದ್ದಾರೆ. ಅವರ ಪರವಾಗಿ ನನ್ನ ಪಕ್ಷದ ಪರವಾಗಿ ಮತ್ತೊಮ್ಮೆ ತಮಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸಿ ಇವತ್ತೇನು ತಮ್ಮ ಬೇಡಿಕೆಗಳನ್ನ ನನಗೆ ಗಮನಕ್ಕೆ ತಂದಿದ್ದೀನಿ. ಬಹುತೇಕ ಮುಖ್ಯವಾಗಿ ನನ್ನ ಹತ್ರ ಇಂದ ನಮ್ಮ ಇದ್ರದ್ದು ಸೆಕ್ಟರ್ ನಂಬರ್ 25 ಒಂದು ಮಸೀದಿಯ ಒಂದು ಕಟ್ಟಡದ ಬಗ್ಗೆ ನನ್ನ ಹತ್ರ ಕೆಲವಷ್ಟು ಜನ ಹಿರಿಯರು ನಮ್ಮ ವಕೀಲರು ಕೂಡ ಬಂದಿದ್ರು. ಅವಾಗೂ ಕೂಡ ನಾನು ಜಿಲ್ಲಾಧಿಕಾರಿಗಳಿಗೆ ಮತ್ತು ನಾನು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸೂಚನೆ ಕೂಡ ಕೊಟ್ಟಿದ್ದೆ. ಪರವಾನಗಿಯನ್ನು ಕೊಟ್ಟು ಅದಕ್ಕೆ ಯಾಕೆ ತಡೆಗೆ ಆಜ್ಞೆಯನ್ನು ನೀಡ್ತಾ ಇದ್ದೀರಿ, ನೀವು ಯಾಕೆ ತೊಂದರೆ ಮಾಡ್ತಿದ್ದೀರಿ ಅನ್ನೋ ಮಾತನ್ನು ಕೂಡ ಹೇಳಿದ್ದೆ. ನಾನು ಸನ್ಮಾನ್ಯ HY ಮೇಟಿ ಸಾಹೇಬ್ರ ಗಮನಕ್ಕೂ ಕೂಡ ತಂದಿದ್ದೆ. ಬಹುತೇಕ ನಮ್ಮ ಯುವಕರಾದಂತ ಉಮೇಶ್ ಮೇಟಿ ಅವರು ನಮ್ಮ ಜೊತೆಗಿದ್ದಾರೆ. ಅವರ ಮುಖಾಂತರ ಖಂಡಿತವಾಗಿ ನಾನು BTDಯ ಚೀಫ್ ಇಂಜಿನಿಯರ್ ಆಗಿರ್ಬೋದು, ನಮ್ಮ ಜಿಲ್ಲಾ ಅಧಿಕಾರಿಗಳಾಗಿರ್ಬೋದು, ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಇವತ್ತು ಸಭೆ ಕೂಡ ಇದೆ. ನಾನು ತಕ್ಷಣ ನಮ್ಮ BTDಯ ಚೀಫ್ ಇಂಜಿನಿಯರ್ನ ಕರೆಸಿ ಉಮೇಶ್ ಮೇಟಿ ಅವರ ಜೊತೆಗೆ ಕೂರ್ಕೊಂಡು ನಿಮ್ಮ ಏನು ವಕ್ಫ್ ಆಸ್ತಿಯನ್ನ ಇಲ್ಲಿ ನಿಮಗೆ ಒಂದು ನ್ಯಾಯಯುತವಾಗಿ ಕೊಡ್ಲೇಬೇಕು, ಕಡ್ಡಾಯವಾಗಿ ಕೊಡ್ಲೇಬೇಕು. ನಿಮ್ಮ ಆಸ್ತಿ ಅಲ್ಲಿ ಮುಳುಗಡೆ ಆಗಿದೆ ಅಂದ್ರೆ ಇವತ್ತು ಹೊಸದಾಗಿ ರಚಿಸಿರುವಂತಹ ಈ ಒಂದು ಇದರಲ್ಲಿ ತಮಗೆ ಅವಕಾಶವನ್ನು ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಆ ಮಸೀದಿ ಕಟ್ಟಡ ಇರ್ಬೋದು ಮತ್ತು ಇನ್ನುಳಿದಂತ ಏನು ಸಮಸ್ಯೆಗಳಿದಾವೆ ಆ ಸಮಸ್ಯೆಗಳಿಗೆ ತಕ್ಷಣ ನಾನೇ ಸ್ವತಃ ಖುದ್ದಾಗಿ ಬಹುತೇಕ ನಾನು ಒಂದು ಸಮಯವನ್ನು ಕೂಡ ನಿಗದಿ ಮಾಡ್ತೀನಿ. ನಮ್ಮ ಅಧ್ಯಕ್ಷರಿಗೆ ಪುಣೇಕರ್ ಅವರು, ನಮ್ಮ ಎಲ್ಲ ಹಿರಿಯರು ಒಂದು 5-6 ಜನ ತಾವು ಬರ್ರಿ, ನಾನು ಅಧಿಕಾರಿಗಳನ್ನ ಕರೆದು ತಮ್ಮ ಸಮೀಕ್ಷವೇ ಒಂದು ಸಭೆಯನ್ನ ಮಾಡಿ ಇದಕ್ಕೆ ಪರಿಹಾರವನ್ನ ಕಂಡುಹಿಡಿದು ಕೊಡುವಂತ ಕೆಲಸ ಕಡ್ಡಾಯವಾಗಿ ಅದಕ್ಕೆ ನಾವು ನ್ಯಾಯವನ್ನು ಒದಗಿಸುವಂತ ಕೆಲಸ ನಾನು ಕಡ್ಡಾಯವಾಗಿ ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ, ಯಾಕಂದ್ರೆ ನೀವು ನಮ್ಮ ಬೆನ್ನೆಲುಬು, ಈ ದೇಶದ ಬೆನ್ನೆಲುಬು, ನಮ್ಮ ಪಕ್ಷದ ಬೆನ್ನೆಲುಬು. ಇವತ್ತು ಈ ಪಕ್ಷವನ್ನ ಈ ದೇಶದಲ್ಲಿ ಇವತ್ತು ತಾವೆಲ್ಲ ಅತ್ಯಂತ ಪ್ರೀತಿ ಇತರ ಗೌರವಿಸಿ ಈ ಪಕ್ಷದ ಜೊತೆಗೆ ನಿಂತಿದ್ದೀರಿ. ಕೆಲವಷ್ಟು ವಿಚಾರಗಳನ್ನ ನಮ್ಮ ಸಿಕಂದರ್ ಅವರು ಹೇಳಿದ್ರು, ಕೆಲವಷ್ಟು ಬೇರೆ ಪಕ್ಷಕ್ಕೆ ಒಲವನ್ನ ತೋರಿಸುವಂತ ಕೆಲಸ ಆಗ್ತಾ ಇದೆ. ಅದು ಯಾವುದು ಆಗ್ಕೂಡ್ದು. ನಿಮ್ಮ ಮೇಲೆ ನಮ್ಮ ಬಹಳ ಅಪಾರವಾದ ವಿಶ್ವಾಸ ಇದೆ. ತಾವು ನಮ್ಮ ಜೊತೆಗೇರ್ರಿ. ಖಂಡಿತವಾಗಿ ನಿಮ್ಗೆ ಏನೇ ಅನ್ಯಾಯ ಆದ್ರೂ ನಾವು ಸುಮ್ಮನೆ ಕೊಡೋಗಿಲ್ಲ. ಮುಂದೆ ನಾವಿರ್ತೀವಿ ವಿನಾ ನಿಮ್ಮನ್ನು ಮುಂದೆ ಬಿಟ್ಟು ನಾವು ಹಿಂದಿರುವಂತ ವ್ಯಕ್ತಿಗಳಲ್ಲ. ಇವತ್ತು ನನಗೆ ಕೊಟ್ಟಿರುವಂತಹ ಒಂದು ಅಧಿಕಾರದ ಅವಧಿಯಲ್ಲಿ ಖಂಡಿತವಾಗಿ ಈ ಜಿಲ್ಲೆಯಲ್ಲಿ ಯಾವುದೇ ಒಂದು ತೊಂದರೆ ಆಗದ ಹಾಗೆ ಇವತ್ತು ನ್ಯಾಯಯುತವಾಗಿ ತಮಗೆಲ್ಲವ ರಕ್ಷಣೆಯನ್ನ ಕೊಡೋದಕ್ಕೆ ಕೂಡ ನಾವು ಸಿದ್ಧಿದ್ದೀವಿ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ. ಯಾಕಂದ್ರೆ ಅನೇಕ ಸಂದರ್ಭದಲ್ಲಿ ನಮ್ಮ ಅಬ್ದುಲ್ ರಜಾಕ್ ಅವ್ರಿಗೆ ಗೊತ್ತೈತಿ. ಯಾಕಂದ್ರೆ ಇದೇ ಮೀಸಲಾತಿ ವಿಚಾರ ನಾನು ಹೋರಾಟ ಮಾಡುವಂತ ಸಂದರ್ಭ ಏನು 2018 23 ಇದ್ದಂತ ಸರ್ಕಾರ, ಅದು ಭಾರತೀಯ ಜನತಾ ಪಕ್ಷದ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಬೊಮ್ಮಾಯಿ ಅವರು ಏನು ಅಲ್ಪಸಂಖ್ಯಾತರ ಮೀಸಲಾತಿಯನ್ನು ತೆಗೆದು ಏನು 2B ಮೀಸಲಾತಿಯನ್ನು ಕಿತ್ತು ಹಾಕಿ ಇವತ್ತು ಅದನ್ನ 2% ನಮ್ಮ ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ 2% ಒಕ್ಕಲಿಗರ ಸಮುದಾಯಕ್ಕೆ ಕಿತ್ತು ಹಾಕಿದ್ರು. ಅದು ಅವತ್ತೇ ಆದೇಶ ಆದ ಅವತ್ತೇ ನಾನು ಆ ಆದೇಶವನ್ನು ಹರಿದಾಕಿ ಸುಟ್ಟಾಕಿ ನಾನು ವಿರೋಧ ಮಾಡಿ ಬಂದಂತ ವ್ಯಕ್ತಿ ಅನ್ನೋ ಮಾತನ್ನ ಇವತ್ತು ಗಟ್ಟಿಯಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ನಾವೆಲ್ಲರೂ ಅಂತ ಭಾರತ ದೇಶದ ಪ್ರಜೆಗಳು, ಯಾಕಂದ್ರೆ ಎಲ್ಲರೂ ಕೂಡ ಇರುವಂತ ದೇಶ ಇದು. ಅದಕ್ಕೆ ಜಾತ್ಯತೀತ ರಾಷ್ಟ್ರ ಅಂತಾರೆ. ಯಾವುದೇ ಒಂದು ಕೋಮಕ್ಕೆ ಒಂದು ಸಮುದಾಯಕ್ಕಾಗಿ ಸೀಮಿತವಾದಂತ ದೇಶ ಅಲ್ಲ. ಆ ಒಂದು ಅರಿವನ್ನ ಗೌರವವನ್ನು ಇಟ್ಕೊಂಡು ಮುಂದೆ ನಡೆದು ಈ ಜಿಲ್ಲೆಯಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ನಡೆಯೋಣ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಈ ಸಂಸ್ಥೆಗೆ ಅತ್ಯಂತ ಪ್ರೀತಿಯಿಂದ ನನ್ನನ್ನು ಬರಮಾಡಿಕೊಂಡು ತಾವೆಲ್ಲರೂ ನನಗೆ ಈಗಾಗಲೇ ಸತ್ಕಾರ ಮಾಡಬೇಕು, ಗೌರವಿಸ್ಬೇಕು ಅನ್ನೋದನ್ನು ಹೇಳಿದ್ರಿ. ಆದರೆ ತಮ್ಮ ಪ್ರೀತಿಗೆ ಇವತ್ತು ನನ್ನನ್ನು ಗೌರವಿಸಿ ಸತ್ಕರಿಸೋದಕ್ಕೆ ತಮ್ಗೆಲ್ಲರಿಗೂ ಮತ್ತೊಮ್ಮೆ ಅಧ್ಯಕ್ಷರಾದಿಯಾಗಿ ತಮ್ಗೆಲ್ಲರಿಗೂ ನಾನು ಹೃದಯಪೂರ್ವಕವಾದ ಧನ್ಯವಾದಗಳು ಅರ್ಪಿಸಿ ಮತ್ತೊಮ್ಮೆ ಎಲ್ಲರಿಗೂ ಹೊಂದಿಸಿ